ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟಿವಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಚಿತ್ರದುರ್ಗದ ಕೃಷ್ಣರಾಜೇಂದ್ರ ಕೇಂದ್ರ ಗ್ರಂಥಾಲಯಕ್ಕೆ ಬಂದಿದ್ದೀವಿ. ಇದ್ರ ವಿಶೇಷ ಅಂದರೆ 2025ಕ್ಕೆ 100 ವರ್ಷನ ಪೂರೈಸ್ತಾ ಇದೆ. ಬನ್ನಿ ಗ್ರಂಥಾಲಯದ ಒಂದು ಸುತ್ತು ಹೊಡ್ಕೊಂಡು ಬರೋಣ. ನನ್ನ ಹೆಸರು ಪ್ರಕಾಶ್, ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದೇನೆ. ನನ್ನೊಂದಿಗೆ ಮಿತ್ರರಾದಂಥ ಪ್ರಕಾಶ್ ಅವರು ಇದ್ದಾರೆ. ಈ ದಿನ ಗುರು ಪೌರ್ಣಿಮೆ. ಗುರು ಪೌರ್ಣಿಮೆಯಂದು ನಾವಿವತ್ತು ತರಾಸು ಅವರ ಬಗ್ಗೆ, ತಳಕಿನ ವೆಂಕಣ್ಣಯ್ಯನವರಾಗಿರ್ತಂಥ ಕ್ಷೇತ್ರದಲ್ಲಿ ತಳಕಿನಲ್ಲಿ ಜನಿಸಿದಂಥ ತರಾಸು ಅವರ ಬಗ್ಗೆ ನಾವಿವತ್ತು ಅವರನ್ನು ಸ್ಮರಿಸ್ತಾ ಈ ಕೇಂದ್ರ ಗ್ರಂಥಾಲಯದಲ್ಲಿ ಅವರ 100 ವರ್ಷದ ಶತಮಾನೋತ್ಸವದ ಪರವಾಗಿ ಇಲ್ಲಿನ ಗ್ರಂಥಾಲಯದ ಸೌಲಭ್ಯಗಳ ಬಗ್ಗೆ, ಇದು ಅನೇಕ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ತನ್ನ ಭವಿಷ್ಯದ ಕನಸನ್ನ ಹುಟ್ಟುಹಾಕಿರ್ತಕ್ಕಂಥ ಸ್ಥಳವಾಗಿದೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತನ್ನ ಉದ್ಯೋಗವನ್ನ ಅರಸಿ ಬಂದು ಕಷ್ಟ ಜೀವನದಲ್ಲಿ ಅವರು ಪ್ರೇರೇಪಿತರಾಗಿ ಇವತ್ತು ಸಾವಿರಾರು ಕಡೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಉದ್ಯೋಗವನ್ನ ಪಡೆದು ಹೋಗಿ, ಅದೇ ರೀತಿ ಯುವ ಪೀಳಿಗೆ ಈ ಸ್ಥಳವನ್ನ ಹರಿಸಿ ಇಲ್ಲಿಗೆ ಬಂದು ತಮ್ಮ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸೌಲಭ್ಯಗಳನ್ನ ಈ ಕೇಂದ್ರ ಗ್ರಂಥಾಲಯ ಈ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಇಲ್ಲಿನ ಗ್ರಂಥಪಾಲಕರಾಗಿರ್ತಕ್ಕಂಥವ್ರು ಇಲ್ಲಿನ ಮಕ್ಕಳ ಉದ್ದೇಶಗಳನ್ನ ಮತ್ತೆ ಮಕ್ಕಳ ಕನಸುಗಳಿಗೆ ನೀರೆರೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಇಲಾಖೆ ಮತ್ತೆ ಜಿಲ್ಲಾಧಿಕಾರಿಗಳ ಇಲಾಖೆ ಕ್ಷೇತ್ರ ಸಂಪನ್ಮೂಲಗಳನ್ನ ಒದಗಿಸಿಕೊಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಇಲ್ಲಿ ಸ್ಥಳಾವಕಾಶಗಳನ್ನ ಮಾಡಿಕೊಟ್ಟು ಇನ್ನು ಇವತ್ತಿನ ವರ್ತಮಾನ ಕಾಲಕ್ಕೆ ತಯಾರಿಯಾಗಲು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡೋದಕ್ಕೆ ಇಲಾಖೆ ಮತ್ತು ಗ್ರಂಥಾಲಯ ಪಾಲಕರು, ಗ್ರಂಥಾಲಯ ಮುಖ್ಯಸ್ಥರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ವಸತಿಯುಕ್ತ
ಗ್ರಂಥಾಲಯದ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ನಾನು ನಮಸ್ಕಾರ ಎಲ್ಲರಿಗೂ. ಸಂದೀಪ್ ಅಂತ, ಚಿತ್ರದುರ್ಗ ಜಿಲ್ಲೆ. ಈ ಶ್ರೀ ಕೃಷ್ಣ ರಾಜೇಂದ್ರ ಗ್ರಂಥಾಲಯದಲ್ಲಿ ಸುಮಾರು ಸಾವಿರಾರು ಬುಕ್ಗಳನ್ನು ಹೊಂದಿದೆ. ಮತ್ತೆ ಇದು ಸಾವಿರಾರು ವರ್ಷಗಳಿಂದ, ಅಂದ್ರೆ 100 ವರ್ಷದ ಹೊಸಲಲ್ಲಿದೆ. ಇಲ್ಲಿ ಸಾವಿರಾರು ಜನ ಇಲ್ಲಿ ಉದ್ಯೋಗವನ್ನು ಅರಸಿ ಮತ್ತು ಉದ್ಯೋಗವನ್ನು ಪಡೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯಂತಹ ಒಂದು ಪುಸ್ತಕಗಳು ಇದಾವೆ. ಸಾಹಿತ್ಯ ಆಗಿರ್ಬೋದು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುವಂತಹ ಎಲ್ಲಾ ಪುಸ್ತಕಗಳು ಇದಾವೆ. ಮತ್ತೆ ಪ್ರತಿಯೊಂದು ಯಾವ ತರ ಲೇಖನಗಳಾಗಿರ್ಬೋದು, ಎಲ್ಲಾ ಕವಿಗಳು ಎಲ್ಲಾ ತರದ ಬುಕ್ಸ್ ಗಳನ್ನ ಇಲ್ಲಿ ಒದಗಿಸಿದ್ದಾರೆ. ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನಕ್ಕೆ ಇಲ್ಲಿ ದಾರಿದೀಪವಾಗಿ ನಮ್ಮ ಲೈಬ್ರರಿ ತುಂಬಾ ಚೆನ್ನಾಗಿದೆ. ನೀವೆಲ್ಲ ಚಿತ್ರದುರ್ಗ ಜಿಲ್ಲೆ ಇಲ್ಲ ಬೇರೆ ಜಿಲ್ಲೆಯವರು ಕೂಡ ನಮ್ಮ ಲೈಬ್ರರಿಗೆ ಒಂದ್ಸರಿ ಭೇಟಿ ಕೊಟ್ಟು ನೋಡ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣ ರಾಜೇಂದ್ರ ಗ್ರಂಥಾಲಯ 1925ರಲ್ಲಿ ಪ್ರಾರಂಭಗೊಂಡು ಈ ವರ್ಷಕ್ಕೆ 2025ಕ್ಕೆ ಒಂದು 100 ವರ್ಷ ಪೂರೈಸುವಂಥ ಈ ಸಂಭ್ರಮದಲ್ಲಿ ನಾವು ಇದ್ದೇವೆ. ಈ ಶ್ರೀಕೃಷ್ಣ ರಾಜೇಂದ್ರ ಗ್ರಂಥಾಲಯ 1925ರಲ್ಲಿ ಶ್ರೀಕೃಷ್ಣ ರಾಜೇಂದ್ರ ಒಡೆಯರ್ ಅವರು ಚಿತ್ರದುರ್ಗ ನಗರಕ್ಕೆ ಕೊಡುಗೆಯಾಗಿ ಉಚಿತವಾಗಿ ಕೊಟ್ಟಿರುವಂತಹ ಕಟ್ಟಡ. ಈ ಭವ್ಯ ಕಟ್ಟಡದ ಶತಮಾನೋತ್ಸವ ಕಾರ್ಯಕ್ರಮವನ್ನ ಈ ವರ್ಷ ಆಚರಣೆ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ತಯಾರಾಗ್ತಾ ಇದ್ದೇವೆ. ಈ ಕಟ್ಟಡಕ್ಕೆ ಸುಣ್ಣ ಬಣ್ಣ ಪೇಂಟಿಂಗ್ ಅನ್ನ ಮಾಡಿಸುವಂತಹ ಕಾರ್ಯಕ್ಕೆ ನಾವು ಈಗಾಗಲೇ ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾನ್ಯ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ದಿನಾಂಕವನ್ನ ಗೊತ್ತುಪಡಿಸಿ ಈ ಕಚೇರಿಯಲ್ಲಿ ಕೆಲಸ ನಿರ್ವಹಿಸಿರುವಂತಹ ಎಲ್ಲ ಅಧಿಕಾರಿಗಳನ್ನ, ಈ ಕಚೇರಿಯಲ್ಲಿ ಈ ಗ್ರಂಥಾಲಯದಲ್ಲಿ ಅಭ್ಯಾಸ ಮಾಡಿ ಬಹಳ ಉನ್ನತವಾದ ಹುದ್ದೆಗಳನ್ನ ಬಹಳಷ್ಟು ಜನ ಪಡೆದುಕೊಂಡಿದ್ದಾರೆ. ಅಂಥವರನ್ನ, ಬಹಳಷ್ಟು ಸಾಹಿತಿಗಳನ್ನ ಆಹ್ವಾನ ಮಾಡುವ ಮುಖಾಂತರ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನ ಇಟ್ಕೊಂಡಿದ್ದೇವೆ. ಈ ಗ್ರಂಥಾಲಯ ಈಗಾಗಲೇ ಸುಮಾರು 10 ಶಾಖೆಗಳನ್ನ ಹೊಂದಿದೆ. 6 ಶಾಖಾ ಗ್ರಂಥಾಲಯಗಳು, 1 ಸೇವಾ ಕೇಂದ್ರ ಗ್ರಂಥಾಲಯ, 2 ವಾಚನಾಲಯ ಮತ್ತು 1 ಸಮುದಾಯ ಮಕ್ಕಳ ಕೇಂದ್ರ. ಆನಂತರದಲ್ಲಿ ಜೈಲಿನಲ್ಲಿ ಕೂಡ ನಾವು ಒಂದು ಶಾಖೆಯನ್ನ ಪ್ರಾರಂಭ ಮಾಡಿದ್ವಿ. ಆ ಜೈಲಿನಲ್ಲಿ ಇರುವಂತಹ ಕೈದಿಗಳು ತುಂಬಾ ಚೆನ್ನಾಗಿ ನಮ್ಮ ಗ್ರಂಥಾಲಯವನ್ನ ಉಪಯೋಗಿಸ್ಕೊಂಡು, ಉದಾಹರಣೆಗೆ ಈಗ ಒಂದು 2 SDA ಪೋಸ್ಟಿಗೆ ಅಲ್ಲಿ ಓದ್ಬಿಟ್ಟು ಅವರು ಆಗಿರುವಂತಹದ್ದು ನಮಗೆ ಸಂತೋಷದ ವಿಷಯ. ಹಾಗೇನೆ ಈ ಗ್ರಂಥಾಲಯದಲ್ಲಿ ಒಟ್ಟು 14,000 ಸದಸ್ಯತ್ವವನ್ನ ಹೊಂದಿದ್ದಾರೆ. ಜೊತೆಗೆ ನಾವು ನಮ್ಮಲ್ಲಿರುವಂತಹ ಒಟ್ಟು ಪುಸ್ತಕಗಳು 1,52,775 ಪುಸ್ತಕಗಳನ್ನ ಈ ಗ್ರಂಥಾಲಯ ಹೊಂದಿದೆ. ಜೊತೆಗೆ ಪ್ರತಿದಿನ ದಿನಪತ್ರಿಕೆಗಳು 72 ದಿನಪತ್ರಿಕೆಗಳು, ಸುಮಾರು 8 ವಾರಪತ್ರಿಕೆಗಳು, ಸುಮಾರು 18 ಮಾಸಪತ್ರಿಕೆಗಳು, ವಿದ್ಯಾರ್ಥಿಗಳ ಉಪಯುಕ್ತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಉಪಯೋಗ ಆಗಬೇಕು ಅಂತಹ ಸ್ಪರ್ಧಾತ್ಮಕ ಪತ್ರಿಕೆಗಳನ್ನು ನಾವು ಪ್ರತಿ ಮಾಸಕ್ಕೆ ನಾವು ತರಿಸ್ಕೊಡ್ತಾ ಇದ್ದೇವೆ. ಹಾಗೇನೆ ಇಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಎಲ್ಲ ದಿನಪತ್ರಿಕೆಗಳು, ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಎಲ್ಲ ದಿನಪತ್ರಿಕೆಗಳನ್ನ, ಒಟ್ಟು 72 ದಿನಪತ್ರಿಕೆಗಳನ್ನ ಇಲ್ಲಿ ತರಿಸಿ ಸಾರ್ವಜನಿಕ ಓದುಗರಿಗೆ ನಾವು ಸೇವೆಯನ್ನ ಕೊಡ್ತಾ ಇದ್ದೇವೆ. ಹಾಗೇನೆ ಈ ಕಟ್ಟಡದ ಜೊತೆಗೆ ಪಾರ್ಕ್ ಇರೋದ್ರಿಂದ ಸುಮಾರು ಸಂಜೆಯ ಸಮಯದಲ್ಲಿ ಮಕ್ಕಳ ಗ್ರಂಥಾಲಯಕ್ಕೆ ಬರುವಂತ ಪೇರೆಂಟ್ಸ್ ಕೂಡ ಮಕ್ಕಳನ್ನು ಕರ್ಕೊಂಡು ಬಂದು ಅದ್ರ ಜೊತೆಗೆ ಏನು ಅವರು ಕೊಟ್ಟಿರುವಂತಹ ಹೋಮ್ವರ್ಕ್ಗಳು ಕೂಡ ಇಲ್ಲೇನೆ ಮಾಡಿಸ್ಕೊಂಡು ಮಕ್ಕಳನ್ನ
ಜೊತೆಗೆ ಪಾರ್ಕ್ನಲ್ಲಿ ಸ್ವಲ್ಪ ಆಟ ಆಡಿಸುವ ಮುಖಾಂತರ ಒಂದು ಮನೋರಂಜನೆ ಕೂಡ ಕೇಂದ್ರ ಸ್ಥಳವಾಗಿದೆ. ಮುಖ್ಯವಾಗಿ ಈ ಗ್ರಂಥಾಲಯ ಚಿತ್ರದುರ್ಗದ ಹೃದಯ ಭಾಗದಲ್ಲಿರೋದ್ರಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಏನು ಸ್ಪರ್ಧಾತ್ಮಕ ಈಗ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬೆಳಗ್ಗೆನೆ 6-6:30 ಸಮಯಕ್ಕೇನೆ ಬಂದು ಸ್ಥಳಾವಕಾಶದ ಒಂದು ಓದುಗರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸ್ಥಳಾವಕಾಶವನ್ನು ಅವರು ಕಾಯ್ದಿರಿಸಿಕೊಳ್ಳುವ ಒಂದು ದೃಷ್ಟಿಯಿಂದ ಬೆಳಿಗ್ಗೆ 6:30-7 ಗಂಟೆಗಾಗಿನೇ ಅವರು ಬಂದು ಅವರ ಸ್ಥಳವನ್ನು ಇಟ್ಕೊಂಡು ಸುಮಾರು ಬೆಳಿಗ್ಗೆ 8ರಿಂದ 8 ಗಂಟೆವರೆಗೂ ಇರುವಂತಹ ಸಮಯದಲ್ಲಿ ಆ ಒಂದು ಸಮಯದ ಸದುಪಯೋಗವನ್ನು ಕೂಡ ವಿದ್ಯಾರ್ಥಿಗಳು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ 2-3 ವರ್ಷಗಳಿಂದ ಹೆಚ್ಚು ಬೇರೆ ಜಿಲ್ಲೆಯಿಂದ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಸ್ಥಳೀಯವಾಗಿ ಎಲ್ಲ ಪುಸ್ತಕಗಳು ಸಿಗುವ ಒಂದು ಸೌಲಭ್ಯ ಸಿಗುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಅವರ ಪರೀಕ್ಷೆಗಳನ್ನ ಉತ್ತೀರ್ಣ ಆಗುವ ಮುಖಾಂತರ ಬಹಳಷ್ಟು ಜನರು ತಮ್ಮ ಏನು ನೌಕರಿ ಕೂಡ ಅವರಿಗೆ ಬಂದಿದೆ ಅನ್ನುವಂಥ ಮಾತು ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಚಿತ್ರದುರ್ಗದ ಗ್ರಂಥಾಲಯದಿಂದ ಪ್ರತಿ ವರ್ಷ ಇಷ್ಟು ವಿದ್ಯಾರ್ಥಿಗಳು ಏನು ಅವರ ಜೀವನವನ್ನು ಕಟ್ಟಿಕೊಳ್ಳುವ ಮುಖಾಂತರ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ನಮ್ಮ ಚಿತ್ರದುರ್ಗ ಗ್ರಂಥಾಲಯದ ಹೆಮ್ಮೆ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಜೊತೆಗೆ ಮಕ್ಕಳು ಕೂಡ ಸಂಜೆ ಸಮಯದಲ್ಲಿ ಬಹಳಷ್ಟು ಜನ ಸಂಜೆ ಸಮಯದಲ್ಲಿ ಮಕ್ಕಳ ಗ್ರಂಥಾಲಯವನ್ನು ಕೂಡ ಅವರು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಚಿತ್ರದುರ್ಗ ಕೋಟೆ ನಲ್ಲಿ ನಾವು ನೆನೆಸ್ಕೊಳ್ಬೇಕಾಗಿರುವಂತಹದ್ದು ಮುಖ್ಯವಾಗಿ ನಮ್ಮ ತಾರಸು ಅವರನ್ನ. ಅವರ ಜನ್ಮದಿನಾಚರಣೆ ಕೂಡ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಅವರನ್ನು ಕೂಡ ನಾವು ಕುರಿತಾಗಿ ಸ್ಪರ್ಧೆಗಳನ್ನ ಇಡ್ತಾ ಅವರ ಸ್ಮರಣೆಯನ್ನ ಯಾವತ್ತೂ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.